ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಲಿತಾ ವ್ಲಾಗ್ಸ್. ಫಸ್ಟ್ ಟೈಮ್ ನಾನು ವಿಡಿಯೋ ಮುಂದೆ ಬಂದು ಮಾತಾಡ್ತಾ ಇದ್ದೀನಿ. ಸ್ವಲ್ಪ ನರ್ವಸ್ ಆಗಿದ್ದೀನಿ, ಹಾಗಾಗಿ ಮಾತು ಸ್ವಲ್ಪ ತಡಬಡಿಸಿದರೆ ನನ್ನ ಕ್ಷಮಿಸಿ. ಇದೇ ರೀತಿಯಾಗಿ ನಾನು ಇನ್ಮೇಲಿಂದ ಡೈಲಿ ವ್ಲಾಗ್ಸ್ ಹಾಕ್ತೀನಿ. ಡೈಲಿ ವ್ಲಾಗ್ಸಲ್ಲಿ ನನ್ನ ರೆಸಿಪೀಸು ಅವೆಲ್ಲ ಬರುತ್ತೆ ಇನ್ನು ಮುಂದೆ. ಹಾಗಾದರೆ ಈ ವಿಡಿಯೋ ಶುರು ಮಾಡಿಬಿಡೋಣ. ಮೀಶೋ ಪ್ರಾಡಕ್ಟ್ಸ್ ಎಲ್ಲ ತರಿಸಿದ್ದೀನಿ. ಇವತ್ತು ಮೀಶೋ ಹಾಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಮೀಶೋ ಹಾಲ್ ಮಾಡ್ತೀನಿ. ಆಮೇಲೆ ಈ ವಿಡಿಯೋದಲ್ಲಿ ಹೋಗಿನ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ದಲೆ ಫಸ್ಟ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ. ವಿಡಿಯೋ ಎಷ್ಟಾಗಿದೆ ಒಂದು ಲೈಕ್ ಸಹ ಕೊಡಿ. ನನ್ನ ಚಾನಲ್ನ ಇದೇ ರೀತಿಯಾಗಿ ಸಪೋರ್ಟ್ ಮಾಡ್ಕೊತಾ ಇರಿ. ನಿಮ್ಮ ಒಂದೊಂದು ವ್ಯೂಸ್ ಕೂಡ ನನಗೆ ತುಂಬ ಮುಖ್ಯ ಆಗುತ್ತೆ. ಇನ್ನು ವಿಡಿಯೋದಲ್ಲಿ ಹೋಗ್ಬಿಡೋಣ. ನಾನಿವತ್ತು ಅರೌಂಡ್ ಎಲ್ಲ 200 ಒಳಗಡೆ ಎಲ್ಲ ವಸ್ತುಗಳನ್ನ ತರಿಸಿದ್ದೀನಿ. ಇದು ನೋಡಿ, ಎಲ್ಲ ಬಿಚ್ಚಿ ನೋಡ್ಬಿಟ್ಟಿದ್ದೀನಿ. ಏನು ಅಂದ್ಕೊಳಕ್ಕೆ ಹೋಗ್ಬೇಡಿ, ಯಾಕಂದರೆ ಇದು ಆಲ್ಮೋಸ್ಟ್ 10 ಡೇಸಿಂದ ಒಂದೊಂದೇ ಐಟಮ್ ಬರ್ತಾಯಿದೆ. ಎಲ್ಲ ಒಂದೇ ಸತಿಗೆ ವಿಡಿಯೋ ಮಾಡೋಣ ಅಂದ್ಕೊಂಡು ಓಪನ್ ಮಾಡಿ ಎಲ್ಲ ನೋಡ್ತಿದ್ದೀನಿ. ಮತ್ತು ಟೆಸ್ಟ್ ಮಾಡಬೇಕಲ್ಲ, ಅಕಸ್ಮಾತ್ ಕ್ವಾಲಿಟಿ ಏನಾದರೂ ಚೆನ್ನಾಗಿಲ್ಲ ಅಂದರೆ ರಿಟರ್ನ್ ಮಾಡೋಕ್ಕೆ ಮತ್ತೆ ಆಪ್ಷನ್ ಇರಲ್ಲ 1 ವೀಕ್ ಮೇಲೆ. ಹಾಗಾಗಿ ಎಲ್ಲದನ್ನು ಓಪನ್ ಮಾಡಿ ನೋಡಿಬಿಟ್ಟಿದ್ದೀನಿ. ಇಲ್ಲಿ ನೋಡಿ, ಇದು ಫಸ್ಟು ಪ್ರಾಡಕ್ಟು. ಇದು ಫಸ್ಟ್ ನಾನು ತರಿಸಿದ್ದು ಆರ್ಟಿಫಿಷಿಯಲ್ ಮನಿ ಪ್ಲ್ಯಾಂಟು. ನೋಡಿ, ತುಂಬ ಚೆನ್ನಾಗಿದೆ. ಇದನ್ನು ನೀವು ನಿಮ್ಗೆ ಹೇಗೆ ಐಡಿಯಾ ಬರುತ್ತೋ ಆ ಥರ ನೀವು ಬಾಗಿಲಿಗೆ ತೋರಣದ ಥರನೂ ಹಾಕ್ಬೋದು, ಇಲ್ಲ ಮನಿ ಪ್ಲ್ಯಾಂಟ್ ಥರ ಕಿಚನಲ್ಲಿ ಕಿಟಕಿಗೆ ಹಾಕ್ಕೋಬೋದು. ನಿಮ್ಗೆ ಏನು ಐಡಿಯಾ, ನಿಮ್ಮ ತಲೆಯಲ್ಲಿ ಏನು ಐಡಿಯಾ ಓಡುತ್ತೋ ಅದನ್ನು ನೀವು ಯೂಸ್ ಮಾಡಿಕೊಂಡು ಇದನ್ನು ಡೆಕೋರೇಷನ್ ಪರ್ಪಸ್ಸಾಗಿ ಯೂಸ್ ಮಾಡ್ಕೋಬೋದು. ನಾನು ಇದನ್ನು ಅಡುಗೆ ಮನೆಗೆ ಅಂತ ತರಿಸಿದ್ದೀನಿ. ನೋಡೋಣ, ತೋರಿಸ್ತೀನಿ. ಇದು ಪ್ಲಾಸ್ಟಿಕ್ಕು ನೋಡಿ, ಕಾಣಿಸ್ತಿದೆ ನನಗೆ. ನೋಡಿ, ಮನಿ ಪ್ಲ್ಯಾಂಟು 2 ಪೀಸಸ್ ಬಂದಿದೆ. ಎಲ್ಲ ಸಿಗಾಕೊಂಡ್ಬಿಟ್ಟಿದೆ. 2 ಪೀಸಸ್ ಬಂದಿದೆ. ಲೆಂತ್ ಚೆನ್ನಾಗಿದೆ ನೋಡಿ, ಲೆಂತ್ ತುಂಬ ದೊಡ್ಡದು. ಬಾಗಿಲಿಗೆ ಫುಲ್ ಆಗುತ್ತೆ, ಒಂದು ರೌಂಡ್ ಫುಲ್ ಬರುತ್ತೆ, ಅಷ್ಟು ಲೆಂತ್ ಇದೆ. ನೋಡಿ, ತುಂಬ ಚೆನ್ನಾಗಿದೆ. ನೋಡಿ, ಇಷ್ಟು ಲೆಂತು ಬರುತ್ತೆ. ನೀವು ನಿಮ್ಮ ಐಡಿಯಾ, ನಿಮ್ಗೆ ಯಾವ ರೀತಿಯಾಗಿ ನೀವು ತೊಗೋಬೋದು. ನನಗಿದು 100 ರುಪೀಸ್ ಒಳಗಡೆ ಸಿಕ್ತು. ನನಗೆ ಪ್ರೈಸಸ್ ಗೊತ್ತಾಗ್ತಾ ಇಲ್ಲ, ಯಾಕಂದರೆ ಅರೌಂಡ್ 10 ಡೇಸಿಂದ ಒಂದೊಂದಾಗಿ ಬರ್ತಾಯಿದೆ. ನಾನು ಆಲ್ಮೋಸ್ಟ್ ಇದನ್ನ 10 ಡೇಸ್ ಮೇಲಾಯಿತು ನಾನು ಆರ್ಡ್ರ್ ಮಾಡಿ. ಹಂಗಾಗಿ ನನಗೆ ರೇಟೆಲ್ಲ ಮೆನ್ಷನ್ ಮಾಡೋಕ್ಕೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೀಶೋ ಲಿಂಕು ಮತ್ತು ಈ ಪ್ರಾಡಕ್ಟ್ಸ್ಗಳ ಲಿಂಕು, ಆಮೇಲೆ ಅದರಲ್ಲಿ ರೇಟ್ ಇರುತ್ತೆ, ನೀವು ಹೋಗಿ ನೋಡಿ. ಇದು ಕ್ವಾಲಿಟಿ ಚೆನ್ನಾಗಿ. ಇದು ಟೂತ್ ಪಿಕ್ ಸ್ಟ್ಯಾಂಡು ಚೆನ್ನಾಗಿದೆ. ಟೂತ್ ಪಿಕ್ ಸ್ಟ್ಯಾಂಡು ಇಲ್ಲಿ ನೋಡಿ, ಈ ಥರ ಇದು ಸ್ಟ್ಯಾಂಡು. ಇದು ಟೂತ್ ಪಿಕ್ಸ್. ಇವೆಲ್ಲ 6 ಟೂತ್ ಪಿಕ್ಸ್ ಬಂದಿದೆ ನೋಡಿ. ಕಾಣಿಸ್ತಾ ಇಲ್ಲ ಅನ್ಕೊತೀನಿ, ನಾನೆಲ್ಲ ಜೋಡಿಸ್ಬಿಡ್ತೀನಿ. ಇಲ್ಲಿ ನೋಡಿ, ತುಂಬ ಕ್ಯೂಟಾಗಿದೆ ಅಲ್ವಾ? ಇದನ್ನು ನೀವು ಡೆಕೋರೇಟಿವ್ ಪೀಸ್ ಆಗಿ ಕೂಡ ಡೈನಿಂಗ್ ಟೇಬಲ್ ಪಕ್ಕ ಇಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಟೂತ್ ಪಿಕ್ ಆಗಿ ಕ್ಯೂಟಾಗಿದೆ. ನನಗೆ ತುಂಬ ಇಷ್ಟ ಆಯಿತು, ನಾನು ತರಿಸಿದೆ. ಇದು ಕೂಡ ಅರೌಂಡ್ 100 ರುಪೀಸ್ ಒಳಗಡೆ ನಿಮಗೆ ಮೀಶೋದಲ್ಲಿ ಅವೈಲೇಬಲ್ ಇದೆ. ನೀವು ತಗೊಳ್ಳಿ ಬೇಕಿದ್ರೆ. ತುಂಬ ಚೆನ್ನಾಗಿದೆ. ಇಲ್ಲಿ ನೋಡಿ, ಬಟರ್ಫ್ಲೈ ಪಿಕ್ಸು ಅದು ಚೆನ್ನಾಗಿದೆ ಅಲ್ವಾ? ಕ್ಯೂಟಾಗಿದೆ ನೋಡಿ. ನೀವು ಯಾವ ಡ್ರೆಸ್ಗಾದರೂ ಇದನ್ನು ಮ್ಯಾಚಿಂಗ್ ಮಾಡಿ ಹಾಕ್ಕೋಬೋದು. ಡ್ರೆಸ್ಗಳಿಗೆ ಚೆನ್ನಾಗಿರುತ್ತೆ. ಡ್ರೆಸ್ಸು ಸ್ಯಾರಿಗೂ ಕೂಡ ಚೆನ್ನಾಗಿರುತ್ತೆ. ನೀವು ಈ ಥರ ಇದನ್ನು ಯಾವುದಾದ್ರೂ ಮಾಡ್ಕೋಬೋದು. 6 ಬಂದಿದೆ, 6 ಬಂದಿದೆ ನೋಡಿ, 6 ಬಂದಿದೆ. ಕಲರ್ಸ್ ತುಂಬ ಚೆನ್ನಾಗಿದೆ ಅಲ್ವಾ? ಕಲರ್ಸು ನೀವು ಯಾವ ಡ್ರೆಸ್ ಹಾಕ್ಕೊತೀರೋ ಆ ಡ್ರೆಸ್ಸಿಗೆ ಮ್ಯಾಚಿಂಗ್ ಮಾಡ್ಕೊಂಡ್ಬಿಟ್ಟು ಆ ಡ್ರೆಸ್ಸಿಗೆ ಮ್ಯಾಚ್ ಮಾಡಿಕೊಂಡು ಈ ಕ್ಲಿಪ್ಸ್ಗಳನ್ನ ಯೂಸ್ ಮಾಡ್ಕೋಬೋದು. ತುಂಬ ಚೆನ್ನಾಗಿದೆ ಅಲ್ವಾ?
ಬಂದು ನಾನಿದು ಇಯರಿಂಗ್ಸ್ ತರಿಸಿದ್ದೆ, ಜ್ಯುವೆಲರಿ ಸ್ವಲ್ಪ. ನೋಡಿ ತುಂಬ ಚೆನ್ನಾಗಿದೆ ಅಲ್ವಾ. ಆಲ್ಮೋಸ್ಟ್ 9 ಪೇರ್ಸ್ ಬಂದಿದೆ ನೋಡಿ, 9 ಜೊತೆ ಬಂದಿದೆ ನೋಡಿ. ಹ್ಯಾಂಗಿಂಗ್ಸು ಈ ಥರನೂ, ಈ ಗೋಲ್ಡ್ ಕಲರಲ್ಲಿ ಈ ಥರ ರಿಂಗ್ಸ್ಗಳು ಚೆನ್ನಾಗಿದೆ ಅಲ್ವಾ. ಇದು ನನ್ನ ಮಗಳಿಗೋಸ್ಕರ ತರಿಸ್ದೆ, ಚೆನ್ನಾಗಿದೆ ಅಲ್ವಾ. ಇದೆಲ್ಲ ನನ್ನ ಮಗಳಿಗೋಸ್ಕರ ನಾನು ತರಿಸಿದ್ದು. ನನಗೆ ಇಯರಿಂಗ್ಸ್ ಅಂದರೆ ಈ ಥರ ಜುಮ್ಕ ಇರಬೇಕು, ಇಲ್ಲಾಂದರೆ ಸ್ಟಡ್ಸ್ ಇರಬೇಕು. ಇದು ನನ್ನ ಮಧ್ಯದಲ್ಲಿ ಚೆನ್ನಾಗಿದೆ. ನೀನು ಇವಾಗ ಬೇಸಿಗೆ ಬಂತಲ್ವ, ಐಸ್ ಕ್ಯೂಬ್ಸ್ ಇಲ್ಲದಿದ್ರೆ ನಡೆಯಲ್ಲ ಮನೇಲಿ. ಐಸ್ ಕ್ಯೂಬ್ಸ್ಗೋಸ್ಕರ ನಮ್ಮ ಮನೇಲಿ ಇದ್ದ ಐಸ್ ಕ್ಯೂಬ್ಸ್ ಟ್ರೇ ಎಲ್ಲ ಹಾಳಾಗಿತ್ತು, ಹಾಗಾಗಿ ನಾನು ಐಸ್ ಕ್ಯೂಬ್ಸ್ ಟ್ರೇ ಒಂದು ತರಿಸಿದೆ ನೋಡಿ. ಐಸ್ ಕ್ಯೂಬ್ ಟ್ರೇ, ಬೇಸಿಗೆಗೆ ಐಸ್ ಕ್ಯೂಬ್ಸ್ ಬೇಕೇ ಬೇಕು. ಐಸ್ ಕ್ಯೂಬ್ಸ್ ಇಲ್ದಲ್ಲೇ ಇರೋಕ್ಕಾಗಲ್ಲ. ಆ ಜ್ಯೂಸ್ ಮಾಡಿದ್ರೆ ಯಾವುದೇ ಒಂದು ಜ್ಯೂಸ್ ಮಾಡಿದ್ರು, ಏನೇ ಆದರೂ ಸ್ಕಿನ್ ಕೇರ್ ಮಾಡಿದ್ರು ಐಸ್ ಕ್ಯೂಬ್ಸ್ ಇದ್ದರೆ ಚೆನ್ನಾಗಿರುತ್ತಲ್ವ. ಹಾಗಾಗಿ ಐಸ್ ಕ್ಯೂಬ್ಸ್ಗೋಸ್ಕರ ನಾನು ಇದನ್ನು ತರಿಸಿದೆ. ಇಲ್ಲಿ ನೋಡಿ, ಇದ್ರ ಮೇಲೆ ಒಂದು ಲಿಡ್ ಕೊಟ್ಟಿದ್ದಾರೆ ಚೆನ್ನಾಗಿ. ನಾವು ನೀರು ಹಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಫ್ರಿಜ್ಜಲ್ಲಿ ಇಟ್ಬಿಡೋದಷ್ಟೇ. ಫ್ರಿಜ್ಜಲ್ಲಿ ಫ್ರೀಸ್ ಆದಮೇಲೆ ಇದನ್ನು ಓಪನ್ ಮಾಡ್ಕೊಂಡು ಏನು ಬೀಳೋದು ಇಲ್ಲ ನೋಡಿ. ಎಕ್ಸ್ಟ್ರಾ ಫ್ರೀಝರಲ್ಲಿ ನೀರು ಬೀಳ್ತಾ ಇರುತ್ತಲ್ಲ, ಆ ಥರ ಏನು ಬೀಳಲ್ಲ, ಸೇಫಾಗಿರುತ್ತೆ. ಆಮೇಲೆ ಇದನ್ನು ಓಪನ್ ಮಾಡ್ಕೊಂಡು ಐಸ್ ಕ್ಯೂಬ್ಸ್ ನಾವು ತೆಗಿಬೇಕು ಅಂದಾಗ ಇಲ್ಲಿ ನೋಡಿ, ಹಿಂದುಗಡೆ ರಬ್ಬರ್ ಇದೆಯಲ್ವಾ, ಅದನ್ನು ಈ ಥರ ಪುಷ್ ಮಾಡಿದ್ರೆ ಸಾಕು, ಐಸ್ ಕ್ಯೂಬ್ಸ್ ಆಚೆ ಬಿಟ್ಬಿಡುತ್ತೆ. ಚೆನ್ನಾಗಿದೆ ಇದನ್ನು ಕ್ವಾಲಿಟಿ. ನೀವು ಬೇಕಿದ್ರೆ ಹೋಗಿ ಬೈ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಲಿಂಕ್ಸ್ ಕೊಟ್ಟಿರ್ತೀನಿ, ನೀವು ಬೇಕಿದ್ರೆ ಪರ್ಚೇಸ್ ಮಾಡ್ಕೊಳ್ಳಿ, ಚೆನ್ನಾಗಿದೆ. ಆಮೇಲೆ ಇದೆಲ್ಲ 200 ಒಳಗಡೆ. ಇದು ಮಾತ್ರ ನನಗೆ 200 ಮೇಲೆ ಬಿತ್ತು, 200 ಮೇಲೆ ಬಿತ್ತು. ಇದು ಫ್ರಿಜ್ಜಲ್ಲಿ ತರಕಾರಿ ಇಡೋಕ್ಕೆ ಬಾಕ್ಸ್ಗಳನ್ನ ತರಿಸಿದ್ದೆ. ಬಾಕ್ಸ್ಗಳನ್ನೇ ತರಿಸಿದ್ದೆ ಫ್ರಿಜ್ಜಲ್ಲಿ ಇಡೋಕ್ಕೆ. ಇದು 6 ಬಂದಿದೆ, 6 ಬಂದಿದೆ, 6 ಬಾಕ್ಸ್ಗಳು ಬಂದಿದ್ದಾವೆ. ಆಮೇಲೆ ಇಲ್ಲಿ ನೋಡಿ, 6 ಬಾಕ್ಸಿಗೆ 6 ಮುಚ್ಚಳಗಳು, ಲಿಡ್ಗಳು ಬಂದಿದ್ದಾವೆ. ಆಮೇಲೆ ಅಕಸ್ಮಾತ್ ಈಗ ಫ್ರಿಜ್ಜಲ್ಲಿ ಇಟ್ಟರೆ ತರಕಾರಿಗಳೆಲ್ಲ ಕೆಳಗಡೆ ನೀರು ಬಿಟ್ಕೊಳುತ್ತಲ್ಲ, ಆ ಥರ ನೀರು ಬಿಟ್ಕೋಬಾರ್ದಂತ ಈ ಥರ ಸ್ಟ್ರೈನರ್ ಇದೆ ನೋಡಿ ಕೆಳಗಡೆ, ತರಕಾರಿ ಕೆಳಗಡೆ. 6 ಬಾಕ್ಸಿಗೂ 6 ಸ್ಟ್ರೈನರ್ ಕೊಟ್ಟಿದ್ದಾರೆ. 1 2 3 6 6 ಕೊಟ್ಟಿದ್ದಾರೆ. ಇದನ್ನು ನೀವು ಯೂಸ್ ಮಾಡ್ಕೊಳ್ಳಿ, ಚೆನ್ನಾಗಿದೆ. ಆಲ್ರೆಡಿ 6 ಬಾಕ್ಸ್ ಬಂದಿದೆ, 6 ಬಾಕ್ಸ್ ಬಂದಿದೆ. ನೋಡಿ 6 ಬಾಕ್ಸಸ್ ಬಂದಿದೆ. ಇದನ್ನು ಉದ್ದ ಪರವಾಗಿಲ್ಲ, ಚೆನ್ನಾಗಿ ಕೊಟ್ಟಿದ್ದಾರೆ, ಚೆನ್ನಾಗಿದೆ ಅಲ್ವಾ. ನೋಡಿ, ಇವೆಲ್ಲ ನಾನು ಈ ಸತಿ ಮೀಶೋದಲ್ಲಿ ನಾನು ತೊಗೊಂಡಿರೋ ಪ್ರಾಡಕ್ಟ್ಸು. ನಿಮಗೆ ಇನ್ನೂ ಇದೇ ಥರ ಮೀಶೋ ಪ್ರಾಡಕ್ಟ್ಸು ನಿಮಗೆ ಹಾಲು ಬೇಕಿದ್ರೆ ನನಗೆ ಯಾವ ರೇಂಜಲ್ಲಿ ಬೇಕು, ಏನು ಬೇಕು, ಆಮೇಲೆ ಡ್ರೆಸ್ಸಸ್ ತೋರಿಸ್ಬೇಕಾ, ಸ್ಯಾರೀಸ್ ತೋರಿಸ್ಬೇಕಾ ಅಂತ ನನಗೆ ತಿಳಿಸಿ, ನಾನು ನಿಮಗೆ ಡೆಫಿನೆಟ್ಲಿ ತೋರಿಸ್ತೀನಿ. ನನ್ನ ಕೈಲಾದಷ್ಟು ನಾನು ತೋರಿಸ್ತೀನಿ. ಇವತ್ತಿನ ವಿಡಿಯೋ ಇಷ್ಟೇ. ಇವತ್ತಿನ ವಿಡಿಯೋ ಇಷ್ಟೇ. ಈ ವಿಡಿಯೋ ಇಷ್ಟ ಆಗಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಸಹ ಕೊಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ಆಗುತ್ತೆ. ಹಾಗಾದರೆ ಇನ್ಮೇಲೆ ಇದೇ ಥರ ಡೈಲಿ ಬ್ಲಾಗ್ಸ್ ಬರುತ್ತೆ, ಕುಕಿಂಗ್ ವೀಡಿಯೋಸ್ ಬರ್ತವೆ. ಈ ಎಲ್ಲ ವೀಡಿಯೋಸು ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಹಾಗಾದರೆ ನಾನು ಬರಲಾ?